ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ರಾಹುಲ್ ಗಾಂಧಿ ಹೇಳಿಕೆಗೆ ಸಾರ್ವಜನಿಕರ ಆಕ್ರೋಶ. ರಾಹುಲ್ ಗಾಂಧಿ ಅವರು ಹೇಳಿದ್ರಲ್ಲ ಮತಗಳ್ಳತನದ ವಿಚಾರ. ರಾಹುಲ್ ಗಾಂಧಿ ಬರೀ ಸುಳ್ಳು ಹೇಳ್ತಾರೆ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಚುನಾವಣೆಯಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ, ನ್ಯಾಯಸಮ್ಮತವಾಗಿ ಚುನಾವಣೆ ನಡೆದಿದೆ. ರಾಹುಲ್ ಗಾಂಧಿ ವಿರುದ್ಧ ಆರ್ ನಗರ ಕ್ಷೇತ್ರದ ಆ ಭಾಗದ ಜನರು ಕಿಡಿಕಾರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಹೇಳಿಕೆಗೆ ಸಾರ್ವಜನಿಕರು ಹಿಂಗೆ ಹೇಳ್ತಾ ಇದ್ದಾರೆ, ಯಾವುದೇ ಅನ್ಯಾಯವಾಗಿ ಅಥವಾ ಸಂವಿಧಾನ ಬಾಹಿರವಾಗಿ ಯಾವುದೇ ಇಲ್ಲಿ ಅಕ್ರಮಗಳಾಗಿಲ್ಲ, ನ್ಯಾಯಸಮ್ಮತವಾಗಿಯೇ ಚುನಾವಣೆ ನಡೆದಿದೆ ಅನ್ನೋದನ್ನ ಆರ್ ನಗರ ಜನ ಮಾತಾಡ್ತಾ ಇದ್ದಾರೆ. ಆದಂತಹ ಲೋಕಸಭಾ ಚುನಾವಣೆಯಲ್ಲಿ ಮುಖ್ಯವಾಗಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಅಯ್ಯಪ್ಪ ಬರೀ ಸುಳ್ಳು ಹೇಳೋದು ಸರ್. ಅಯ್ಯಪ್ಪ ಪ್ರೂಫ್ ಇಟ್ಕೊಂಡು ಮಾತಾಡಲಿ, ಪ್ರೂಫ್ ಕೊಟ್ಬಿಟ್ಟು ಆಮೇಲೆ ಮಾತಾಡಲಿ. ನಮ್ಮ ಹತ್ರ ಸಾಕ್ಷ್ಯದಾಗೆ ಅಂದ್ರೆ ಅಕ್ರಮ ವೋಟರ್ ಐಡಿ ಅಕ್ರಮ ಅದು ತೋರಿಸ್ಬಿಟ್ಟು ಮಾತಾಡಬೇಕಲ್ಲ. ಹೌದು, ನೀವೇನು ಈ ಭಾಗದ ಜನ ಅವ್ರು ನಂಬೋದೇ ಇಲ್ಲ. ಇಲ್ಲ ಆಗಿಲ್ಲ. ಅಲ್ಲ ಏನಕ್ಕೆ ಹೆಂಗೆ ಅದನ್ನ ಫೋರ್ಜರಿ ಮಾಡೋಕ್ಕಾಗುತ್ತೆ ವೋಟರ್ ಐಡಿನ? ಹಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಬ್ಬರು ವ್ಯಕ್ತಿದ್ದು ಫೋಟೋ ಇದ್ಮೇಲೆ ಅದನ್ನ ಇದು ಕಂಡುಹಿಡಿತಾರೆ, ಇವ್ರದ್ದೇ ಇದು ಐ ಡಿ ಕಾರ್ಡ್ ಅಂತ. ಅದನ್ನು ವೋಟರ್ ಐ ಡಿನ ಇಲ್ಲ ಸರ್, ಹಲವಾರು ಪಕ್ಕ ಪರ್ಫೆಕ್ಟಾಗಿ ಮಾಡಿಕೊಂಡಿದ್ದಾರಲ್ಲ ವೋಟರ್ ಐ ಡಿನ. ಅದು ಹೆಂಗೆ ಮೋಸ ಮಾಡೋಕ್ಕೆ ಸಾಧ್ಯ? ಅವರು ಇನ್ನೊಂದು ಹೇಳ್ತಾರೆ, ಅವರು ಸೋತ್ಬಿಟ್ರೆ ಹಿಂಗೆ ಮಾತಾಡ್ತಾರೆ, ಗೆದ್ದುಬಿಟ್ರೆ ಇದೆಲ್ಲ ಮಾತಾಡೋದಿಲ್ಲ. ನಾನು ನೋಡಿದ್ದೀನಿ ಈಗ ರಾಹುಲ್ ಗಾಂಧಿ ಬೆಂಗಳೂರಲ್ಲಿ ಸೋತ್ಬಿಟ್ಟು ಬೇರೆ ಇಲ್ಲ ಸರ್. ಖಂಡಿತ ಇಲ್ಲ. ಆ ಎಲೆಕ್ಷನ್ ಆಗೋ ಟೈಮಲ್ಲಿ ಅವ್ರಿಗೂ ಏನು ಮಾಡ್ತಾಯಿದ್ರು ಅದು ಪ್ರಶ್ನೆ ಅಲ್ವಾ. ಸುಮ್ಮನೆ ಹೇಳೋದು ಇದು ಕರೆಕ್ಟ್ ಅಲ್ಲ. ಏನೋ ಒಂದು ಇದು ಕೆಲ್ಸಕ್ಕೆ ಬರೋದನ್ನ ಮಾಡ್ಬೇಕು ಅವ್ರು ಅಪೋಸಿಷನ್ ಲೀಡರಾಗಿ. ಈ ಚಿಕ್ಕದು ಚೀಪ್ ಇದು ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು ಇದು. ಆ್ಯಕ್ಚುಲಿ ರಾಂಗ್ ವೇ ಇದೆ. ಫಸ್ಟ್ ಪಾಯಿಂಟ್ ಅವತ್ತೇ ಇದನ್ನು ಅಬ್ಜೆಕ್ಷನ್ ಮಾಡಬೇಕಾಗಿತ್ತು. ಯಾವಾಗ ಆಗಿರುತ್ತಲ್ಲ ಅಕ್ರಮ ಅಂತ ಗೊತ್ತಿರುತ್ತಲ್ಲ ಆಗ ಮಾಡಬೇಕಾಗಿತ್ತು. ವಿತ್ ಪ್ರೂಫು ಕೊಡಬೇಕಲ್ವ ಅವರು. ತಪ್ಪು ಮಾತಾಡಬಾರ್ದು. ಎಲ್ಲಿದೆ ಆ ಥರದ್ದೆಲ್ಲ ನಡೆಯಲ್ಲ ಸರ್. ಏನು ಸಾಕ್ಷ್ಯ ಇದೆ? ನಾವು ವೋಟರಿಗೆ ವೋಟರ್ ಅವರು ನಾವು ಹೇಳ್ಬೇಕು ಸಾಕ್ಷ್ಯ. ಅವ್ರೇನು ಹೇಳ್ತಾರೆ? ಅವ್ರು ಎಲ್ಲಿರೋರು ಏನು ಹೇಳ್ತಾರೆ? ತಪ್ಪು ಅದು. ಅವರು ಮೋದಿ ಅವ್ರೇನು ಇದನ್ನು ಮಾಡ್ತಾರೆ, ಪ್ರಿಂಟ ಮಾಡ್ತಾರೆ ಅವ್ರು ಬಂದು ಪಾಪ. ತಪ್ಪು ಅದೆಲ್ಲ ಸರ್. ಖಂಡಿತ ಇಲ್ಲ. ಆ ಎಲೆಕ್ಷನ್ ಆಗೋ ಟೈಮಲ್ಲಿ ಅವ್ರಿಗೂ ಏನು ಮಾಡ್ತಾಯಿದ್ರು ಅದು ಪ್ರಶ್ನೆ ಅಲ್ವಾ. ಸುಮ್ಮನೆ ಹೇಳೋದು ಇದು ಕರೆಕ್ಟ್ ಅಲ್ಲ. ಏನೋ ಒಂದು ಇದು ಕೆಲ್ಸಕ್ಕೆ ಬರೋದನ್ನ ಮಾಡ್ಬೇಕು ಅವ್ರು ಅಪೋಸಿಷನ್ ಲೀಡರಾಗಿ. ಈ ಚಿಕ್ಕದು ಚೀಪ್ ಇದು ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು ಇದು. ಆ್ಯಕ್ಚುಲಿ ರಾಂಗ್ ವೇ ಇದೆ. ಫಸ್ಟ್ ಪಾಯಿಂಟ್ ಅವತ್ತೇ ಇದನ್ನು ಅಬ್ಜೆಕ್ಷನ್ ಮಾಡಬೇಕಾಗಿತ್ತು. ಯಾವಾಗ ಆಗಿರುತ್ತೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ರಾಹುಲ್ ಗಾಂಧಿ ಹೇಳಿಕೆಗೆ ಸಾರ್ವಜನಿಕರ ಆಕ್ರೋಶ. ರಾಹುಲ್ ಗಾಂಧಿ ಅವರು ಹೇಳಿದ್ರಲ್ಲ ಮತಗಳ್ಳತನದ ವಿಚಾರ. ರಾಹುಲ್ ಗಾಂಧಿ ಬರೀ ಸುಳ್ಳು ಹೇಳ್ತಾರೆ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಚುನಾವಣೆಯಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ, ನ್ಯಾಯಸಮ್ಮತವಾಗಿ ಚುನಾವಣೆ ನಡೆದಿದೆ. ರಾಹುಲ್ ಗಾಂಧಿ ವಿರುದ್ಧ ಆರ್ ನಗರ ಕ್ಷೇತ್ರದ ಆ ಭಾಗದ ಜನರು ಕಿಡಿಕಾರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಹೇಳಿಕೆಗೆ ಸಾರ್ವಜನಿಕರು ಹಿಂಗೆ ಹೇಳ್ತಾ ಇದ್ದಾರೆ, ಯಾವುದೇ ಅನ್ಯಾಯವಾಗಿ ಅಥವಾ ಸಂವಿಧಾನ ಬಾಹಿರವಾಗಿ ಯಾವುದೇ ಇಲ್ಲಿ ಅಕ್ರಮಗಳಾಗಿಲ್ಲ, ನ್ಯಾಯಸಮ್ಮತವಾಗಿಯೇ ಚುನಾವಣೆ ನಡೆದಿದೆ ಅನ್ನೋದನ್ನ ಆರ್ ನಗರ ಜನ ಮಾತಾಡ್ತಾ ಇದ್ದಾರೆ. ಆದಂತಹ ಲೋಕಸಭಾ ಚುನಾವಣೆಯಲ್ಲಿ ಮುಖ್ಯವಾಗಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಅಯ್ಯಪ್ಪ ಬರೀ ಸುಳ್ಳು ಹೇಳೋದು ಸರ್. ಅಯ್ಯಪ್ಪ ಪ್ರೂಫ್ ಇಟ್ಕೊಂಡು ಮಾತಾಡಲಿ, ಪ್ರೂಫ್ ಕೊಟ್ಬಿಟ್ಟು ಆಮೇಲೆ ಮಾತಾಡಲಿ. ನಮ್ಮ ಹತ್ರ ಸಾಕ್ಷ್ಯದಾಗೆ ಅಂದ್ರೆ ಅಕ್ರಮ ವೋಟರ್ ಐಡಿ ಅಕ್ರಮ ಅದು ತೋರಿಸ್ಬಿಟ್ಟು ಮಾತಾಡಬೇಕಲ್ಲ. ಹೌದು, ನೀವೇನು ಈ ಭಾಗದ ಜನ ಅವ್ರು ನಂಬೋದೇ ಇಲ್ಲ. ಇಲ್ಲ ಆಗಿಲ್ಲ. ಅಲ್ಲ ಏನಕ್ಕೆ ಹೆಂಗೆ ಅದನ್ನ ಫೋರ್ಜರಿ ಮಾಡೋಕ್ಕಾಗುತ್ತೆ ವೋಟರ್ ಐಡಿನ? ಹಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಬ್ಬರು ವ್ಯಕ್ತಿದ್ದು ಫೋಟೋ ಇದ್ಮೇಲೆ ಅದನ್ನು ಇದು ಕಂಡುಹಿಡಿತಾರೆ, ಇವ್ರದ್ದೇ ಇದು ಐ ಡಿ ಕಾರ್ಡ್ ಅಂತ. ಅದನ್ನು ವೋಟರ್ ಐ ಡಿನ ಇಲ್ಲ ಸರ್, ಹಲವಾರು ಪಕ್ಕ ಪರ್ಫೆಕ್ಟಾಗಿ ಮಾಡಿಕೊಂಡಿದ್ದಾರಲ್ಲ ವೋಟರ್ ಐ ಡಿನ. ಅದು ಹೆಂಗೆ ಮೋಸ ಮಾಡೋಕ್ಕೆ ಸಾಧ್ಯ? ಅವರು ಇನ್ನೊಂದು ಹೇಳ್ತಾರೆ, ಅವರು ಸೋತ್ಬಿಟ್ರೆ ಹಿಂಗೆ ಮಾತಾಡ್ತಾರೆ, ಗೆದ್ದುಬಿಟ್ರೆ ಇದೆಲ್ಲ ಮಾತಾಡೋದಿಲ್ಲ. ನಾನು ನೋಡಿದ್ದೀನಿ ಈಗ ರಾಹುಲ್ ಗಾಂಧಿ ಬೆಂಗಳೂರಲ್ಲಿ ಸೋತ್ಬಿಟ್ಟು ಬೇರೆ ಇಲ್ಲ ಸರ್. ಖಂಡಿತ ಇಲ್ಲ. ಆ ಎಲೆಕ್ಷನ್ ಆಗೋ ಟೈಮಲ್ಲಿ ಅವ್ರಿಗೂ ಏನು ಮಾಡ್ತಾಯಿದ್ರು ಅದು ಪ್ರಶ್ನೆ ಅಲ್ವಾ. ಸುಮ್ಮನೆ ಹೇಳೋದು ಇದು ಕರೆಕ್ಟ್ ಅಲ್ಲ. ಏನೋ ಒಂದು ಇದು ಕೆಲ್ಸಕ್ಕೆ ಬರೋದನ್ನ ಮಾಡ್ಬೇಕು ಅವ್ರು ಅಪೋಸಿಷನ್ ಲೀಡರಾಗಿ. ಈ ಚಿಕ್ಕದು ಚೀಪ್ ಇದು ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು ಇದು. ಆ್ಯಕ್ಚುಲಿ ರಾಂಗ್ ವೇ ಇದೆ. ಫಸ್ಟ್ ಪಾಯಿಂಟ್ ಅವತ್ತೇ ಇದನ್ನು ಅಬ್ಜೆಕ್ಷನ್ ಮಾಡಬೇಕಾಗಿತ್ತು. ಯಾವಾಗ ಆಗಿರುತ್ತಲ್ಲ ಅಕ್ರಮ ಅಂತ ಗೊತ್ತಿರುತ್ತಲ್ಲ ಆಗ ಮಾಡಬೇಕಾಗಿತ್ತು. ವಿತ್ ಪ್ರೂಫು ಕೊಡಬೇಕಲ್ವ ಅವರು. ತಪ್ಪು ಮಾತಾಡಬಾರ್ದು. ಎಲ್ಲಿದೆ ಆ ಥರದ್ದೆಲ್ಲ ನಡೆಯಲ್ಲ ಸರ್. ಏನು ಸಾಕ್ಷ್ಯ ಇದೆ? ನಾವು ವೋಟರಿಗೆ ವೋಟರ್ ಅವರು ನಾವು ಹೇಳ್ಬೇಕು ಸಾಕ್ಷ್ಯ. ಅವ್ರೇನು ಹೇಳ್ತಾರೆ? ಅವ್ರು ಎಲ್ಲಿರೋರು ಏನು ಹೇಳ್ತಾರೆ? ತಪ್ಪು ಅದು. ಅವರು ಮೋದಿ ಅವ್ರೇನು ಇದನ್ನು ಮಾಡ್ತಾರೆ, ಪ್ರಿಂಟ ಮಾಡ್ತಾರೆ ಅವ್ರು ಬಂದು ಪಾಪ.
ತಪ್ಪು ಅದೆಲ್ಲ ಸರ್ ಖಂಡಿತ ಇಲ್ಲ. ಆ ಎಲೆಕ್ಷನ್ ಆಗೋ ಟೈಮಲ್ಲಿ ಅವ್ರಿಗೂ ಏನು ಮಾಡ್ತಾಯಿದ್ರು ಅದು ಪ್ರಶ್ನೆ ಅಲ್ವಾ. ಸುಮ್ಮನೆ ಹೇಳೋದು ಇದು ಕರೆಕ್ಟ್ ಅಲ್ಲ. ಏನೋ ಒಂದು ಇದು ಕೆಲ್ಸಕ್ಕೆ ಬರೋದನ್ನ ಮಾಡ್ಬೇಕು ಅವ್ರು ಅಪೋಸಿಷನ್ ಲೀಡರಾಗಿ. ಈ ಚಿಕ್ಕದು ಚೀಪ್ ಇದು ಮಾಡೋಕ್ಕೆ ಹೋಗ್ಬಾರ್ದು. ತಪ್ಪು ಇದು ಆ್ಯಕ್ಚುಲಿ ರಾಂಗ್ ವೇ ಇದೆ. ಫಸ್ಟ್ ಪಾಯಿಂಟ್ ಅವತ್ತೇ ಇದನ್ನು ಅಬ್ಜೆಕ್ಷನ್ ಮಾಡಬೇಕಾಗಿತ್ತು. ಯಾವಾಗ ಆಗಿರುತ್ತೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ರಾಹುಲ್ ಗಾಂಧಿ ಹೇಳಿಕೆಗೆ ಸಾರ್ವಜನಿಕರ ಆಕ್ರೋಶ. ರಾಹುಲ್ ಗಾಂಧಿ ಅವರು ಹೇಳಿದ್ರಲ್ಲ ಮತಗಳ್ಳತನದ ವಿಚಾರ. ರಾಹುಲ್ ಗಾಂಧಿ ಬರೀ ಸುಳ್ಳು ಹೇಳ್ತಾರೆ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಚುನಾವಣೆಯಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ, ನ್ಯಾಯಸಮ್ಮತವಾಗಿ ಚುನಾವಣೆ ನಡೆದಿದೆ. ರಾಹುಲ್ ಗಾಂಧಿ ವಿರುದ್ಧ RR ನಗರ ಕ್ಷೇತ್ರದ ಆ ಭಾಗದ ಜನರು ಕಿಡಿಕಾರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಹೇಳಿಕೆಗೆ ಸಾರ್ವಜನಿಕರು ಹಿಂಗೆ ಹೇಳ್ತಾ ಇದ್ದಾರೆ, ಯಾವುದೇ ಅನ್ಯಾಯವಾಗಿ ಅಥವಾ ಸಂವಿಧಾನ ಬಾಹಿರವಾಗಿ ಯಾವುದೇ ಇಲ್ಲಿ ಅಕ್ರಮಗಳಾಗಿಲ್ಲ, ನ್ಯಾಯಸಮ್ಮತವಾಗಿಯೇ ಚುನಾವಣೆ ನಡೆದಿದೆ ಅನ್ನೋದನ್ನ RR ನಗರ ಜನ ಮಾತಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಆದಂತಹ ಲೋಕಸಭಾ ಚುನಾವಣೆಯಲ್ಲಿ ಮುಖ್ಯವಾಗಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಅಯ್ಯಪ್ಪ ಬರೀ ಸುಳ್ಳು ಹೇಳೋದು ಸರ್. ಅಯ್ಯಪ್ಪ ಪ್ರೂಫ್ ಇಟ್ಕೊಂಡು ಮಾತಾಡಲಿ, ಪ್ರೂಫ್ ಕೊಟ್ಬಿಟ್ಟು ಆಮೇಲೆ ಮಾತಾಡಲಿ. ನಮ್ಮ ಹತ್ರ ಸಾಕ್ಷ್ಯದಾಗೆ ಅಂದ್ರೆ ಅಕ್ರಮ ವೋಟರ್ ಐಡಿ ಅಕ್ರಮ ಅದು ತೋರಿಸ್ಬಿಟ್ಟು ಮಾತಾಡಬೇಕಲ್ಲ. ಹೌದು, ನೀವೇನು ಈ ಭಾಗದ ಜನ ಆಗಿ ಅವ್ರು ನಂಬೋದೇ ಇಲ್ಲ. ಇಲ್ಲ ಆಗಿಲ್ಲ. ಯಾಕಾಗಲ್ಲ ಅಂತ? ಅಲ್ಲ ಏನಕ್ಕೆ ಹೆಂಗೆ ಅದನ್ನು ಫೋರ್ಜರಿ ಮಾಡೋಕ್ಕಾಗುತ್ತೆ ವೋಟರ್ ಐಡಿನ? ಹಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಬ್ಬರು ವ್ಯಕ್ತಿದ್ದು ಫೋಟೋ ಇದ್ಮೇಲೆ ಅದನ್ನು ಇದು ಕಂಡುಹಿಡಿತಾರೆ, ಇವ್ರದ್ದೇ ಇದು ID ಕಾರ್ಡ್ ಅಂತ. ಅದನ್ನು ವೋಟ್ರ್ ಐಡಿನ ಇಲ್ಲ ಸರ್, ಹಲವಾರು ಪಕ್ಕ ಪರ್ಫೆಕ್ಟಾಗಿ ಮಾಡಿಕೊಂಡಿದ್ದಾರಲ್ಲ ವೋಟ್ರ್ ಐಡಿನ. ಅದು ಹೆಂಗೆ ಮೋಸ ಮಾಡೋಕ್ಕೆ ಸಾಧ್ಯ? ಅವರು ಇನ್ನೊಂದು ಹೇಳ್ತಾರೆ, ಅವರು ಸೋತ್ಬಿಟ್ರೆ ಹಿಂಗೆ ಮಾತಾಡ್ತಾರೆ, ಗೆದ್ದುಬಿಟ್ರೆ ಇದೆಲ್ಲ ಮಾತಾಡೋದಿಲ್ಲ. ನಾನು ನೋಡಿದ್ದೀನಿ ಈಗ ರಾಹುಲ್ ಗಾಂಧಿ ಬೆಂಗಳೂರಲ್ಲಿ ಸೋತ್ಬಿಟ್ಟು ಬೇರೆ ಇಲ್ಲ ಸರ್ ಖಂಡಿತ ಇಲ್ಲ. ಆ ಎಲೆಕ್ಷನ್ ಆಗೋ ಟೈಮಲ್ಲಿ ಅವ್ರಿಗೂ ಏನು ಮಾಡ್ತಾಯಿದ್ರು ಅದು ಪ್ರಶ್ನೆ ಅಲ್ವಾ. ಸುಮ್ಮನೆ ಹೇಳೋದು ಇದು ಕರೆಕ್ಟ್ ಅಲ್ಲ. ಏನೋ ಒಂದು ಇದು ಕೆಲ್ಸಕ್ಕೆ ಬರೋದನ್ನ ಮಾಡ್ಬೇಕು ಅವ್ರು ಅಪೋಸಿಷನ್ ಲೀಡರಾಗಿ. ಈ ಚಿಕ್ಕದು ಚೀಪ್ ಇದು ಮಾಡೋಕ್ಕೆ ಹೋಗ್ಬಾರ್ದು. ತಪ್ಪು ಇದು ಆ್ಯಕ್ಚುಲಿ ರಾಂಗ್ ವೇ ಇದೆ. ಫಸ್ಟ್ ಪಾಯಿಂಟ್ ಅವತ್ತೇ ಇದನ್ನು ಅಬ್ಜೆಕ್ಷನ್ ಮಾಡಬೇಕಾಗಿತ್ತು. ಯಾವಾಗ ಆಗಿರುತ್ತಲ್ಲ ಅಕ್ರಮ ಅಂತ ಗೊತ್ತಿರುತ್ತಲ್ಲ ಆಗ ಮಾಡಬೇಕಾಗಿತ್ತು. ವಿತ್ ಪ್ರೂಫು ಕೊಡಬೇಕಲ್ವ ಅವರು. ತಪ್ಪು ಮಾತಾಡಬಾರ್ದು. ಎಲ್ಲಿದೆ ಆ ಥರದ್ದೆಲ್ಲ ನಡೆಯಲ್ಲ ಸರ್. ಏನು ಸಾಕ್ಷ್ಯ ಇದೆ? ನಾವು ವೋಟರವರು ನಾವು ಹೇಳ್ಬೇಕು ಸಾಕ್ಷ್ಯ. ಅವ್ರು ಏನು ಹೇಳ್ತಾರೆ? ಅವ್ರು ಎಲ್ಲಿರೋರು ಏನು ಹೇಳ್ತಾರೆ? ತಪ್ಪು ಅದು. ಅವರು ಮೋದಿಯವ್ರೇನು ಇದನ್ನು ಮಾಡ್ತಾರೆ, ಪ್ರಿಂಟ ಮಾಡ್ತಾರೆ ಅವ್ರು ಬಂದು ಪಾಪ. ತಪ್ಪು ಅದೆಲ್ಲ ಸರ್ ಖಂಡಿತ ಇಲ್ಲ. ಆ ಎಲೆಕ್ಷನ್ ಆಗೋ ಟೈಮಲ್ಲಿ ಅವ್ರಿಗೂ ಏನು ಮಾಡ್ತಾಯಿದ್ರು ಅದು ಪ್ರಶ್ನೆ ಅಲ್ವಾ. ಸುಮ್ಮನೆ ಹೇಳೋದು ಇದು ಕರೆಕ್ಟ್ ಅಲ್ಲ. ಏನೋ ಒಂದು ಇದು ಕೆಲ್ಸಕ್ಕೆ ಬರೋದನ್ನ ಮಾಡ್ಬೇಕು ಅವ್ರು ಅಪೋಸಿಷನ್ ಲೀಡರಾಗಿ. ಈ ಚಿಕ್ಕದು ಚೀಪ್ ಇದು ಮಾಡೋಕ್ಕೆ ಹೋಗ್ಬಾರ್ದು. ತಪ್ಪು ಇದು ಆ್ಯಕ್ಚುಲಿ ರಾಂಗ್ ವೇ ಇದೆ. ಫಸ್ಟ್ ಪಾಯಿಂಟ್ ಅವತ್ತೇ ಇದನ್ನು ಅಬ್ಜೆಕ್ಷನ್ ಮಾಡಬೇಕಾಗಿತ್ತು. ಯಾವಾಗ ಆಗಿರುತ್ತೆ.